ಮಾನ್ಯರೇ, ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಬರೆದಿರುವ ಕನ್ನಡ ಸಾಹಿತ್ಯ ಚಳುವಳಿಗಳು ಮತ್ತು ಸಾಹಿತ್ಯ ಪರಂಪರೆ ಎಂಬ ಲೇಖನವನ್ನು ಇಂದಿನಿಂದ ಓದಲು ತೊಡಗಿದ್ದೇನೆ. ಈ ಲೇಖನ ಕ್ರಿಸ್ತಶಕ 1995ರಲ್ಲಿ ಮೊದಲು ಪ್ರಕಟಗೊಂಡಿತು. ಇದೀಗ ನಾನು ಓದುತ್ತಿರುವ ಲೇಖನವು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಪ್ರಕಟಗೊಂಡ GS ಶಿವರುದ್ರಪ್ಪ ಸಾಹಿತ್ಯ ಮಾಲೆಯ ಸಮಗ್ರ ಗದ್ಯ ಭಾಗ 3ರಲ್ಲಿ 3ನೆಯ ಮುದ್ರಣವಾಗಿ ಕ್ರಿಸ್ತಶಕ 2009ರಲ್ಲಿ ಪ್ರಕಟಗೊಂಡಿದೆ. ಕನ್ನಡ ಸಾಹಿತ್ಯ ಚಳುವಳಿಗಳು ಮತ್ತು ಸಾಹಿತ್ಯ ಪರಂಪರೆ ಎಂಬ ಈ ವಿಷಯವನ್ನು ಕುರಿತು GS ಶಿವರುದ್ರಪ್ಪನವರು 2 ಹಂತಗಳಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಮೊದಲನೆಯ ಹಂತ ಪ್ರಾಚೀನ ಕನ್ನಡ ಸಾಹಿತ್ಯ ಚಳುವಳಿಗಳು. ಈ ಹಂತದಲ್ಲಿ ಮತ್ತೆ 3 ವಿಭಾಗಗಳನ್ನು ಮಾಡಿಕೊಂಡಿದ್ದಾರೆ. 1. ಸಾಹಿತ್ಯ ಚಳುವಳಿಗಳು ಸಾಮಾನ್ಯ ಲಕ್ಷಣಗಳು. 2. ಹಳಗನ್ನಡ ಅಥವಾ ಮಾರ್ಗ ಸಾಹಿತ್ಯ ಚಳುವಳಿ. 3. ಭಕ್ತಿ ಮತ್ತು ಅನುಭಾವ ಸಾಹಿತ್ಯ ಚಳುವಳಿಗಳು. 2ನೇ ಹಂತ ಆಧುನಿಕ ಕನ್ನಡ ಸಾಹಿತ್ಯ ಚಳುವಳಿಗಳು. ಈಗ ಲೇಖನವನ್ನು ಓದಲು ಪ್ರಾರಂಭಿಸುತ್ತೇನೆ. ಪ್ರಾಚೀನ ಕನ್ನಡ ಸಾಹಿತ್ಯ ಚಳುವಳಿಗಳು. ಮೊದಲನೆಯ ವಿಭಾಗ ಸಾಹಿತ್ಯ ಚಳುವಳಿಗಳು ಸಾಮಾನ್ಯ ಲಕ್ಷಣಗಳು. ಇದು ಚಳುವಳಿಗಳ ಯುಗ. ದಿನ ಬೆಳಗಾದರೆ ತಮಗೆ ಅಗತ್ಯವಾದ ಬದಲಾವಣೆಗಳಿಗಾಗಿ, ಬೇಡಿಕೆಗಳ ಪೂರೈಕೆಗಾಗಿ ಸುಸಂಘಟಿತವಾದ ಸಮುದಾಯಗಳು ವಿವಿಧ ಕಾರ್ಯಕ್ಷೇತ್ರಗಳಲ್ಲಿ ಚಳುವಳಿಗಳನ್ನು ಹೂಡುತ್ತವೆ. ಹೀಗಾಗಿ ಚಳುವಳಿ ಅಂದ ಕೂಡಲೇ ನಮ್ಮ ಕಣ್ಣೆದುರಿಗೆ ಬಂದು ನಿಲ್ಲುವ ಚಿತ್ರವೆಂದರೆ ಯಥಾಸ್ಥಿತಿಯ ಬದಲಾವಣೆಗಾಗಿ ಗುಂಪು, ಪ್ರದರ್ಶನ, ಘೋಷಣೆ ಹಾಗೂ ನಿರ್ದಿಷ್ಟವಾದ ಬೇಡಿಕೆಗಳು. ಮುಖ್ಯವಾಗಿ ಈ ಚಳುವಳಿಗಳನ್ನು ನಾವು ನೇರವಾಗಿ ಕಾಣುವುದು ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಇತ್ಯಾದಿ ವಲಯಗಳಲ್ಲಿ ಸಂಭವಿಸುವ ಸಾಮೂಹಿಕ ಹೋರಾಟಕ್ಕೆ ಸಂಬಂಧಿಸಿದಂತೆ. ಆದರೆ ಅದೇ ಕಲ್ಪನೆಯನ್ನು ನಾವು ಸಾಹಿತ್ಯ ಚಳುವಳಿಗಳಿಗೂ ಅನ್ವಯಿಸಿ ನೋಡುವುದು ಸಾಧುವಾದದ್ದೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಆದರೆ ಸಾಹಿತ್ಯ ಸಂದರ್ಭದಲ್ಲಿಯೂ ಈ ಮಾತನ್ನು ನಾವು ನಮ್ಮ ಸಾಹಿತ್ಯ ಚರ್ಚೆಗಳಲ್ಲಿ ಬಳಸುತ್ತಾ ಬಂದಿದ್ದೇವೆ. ಸಾಹಿತ್ಯದಲ್ಲಿ ಕಾಲದಿಂದ ಕಾಲಕ್ಕೆ ಆಗುವ ಬದಲಾವಣೆಗಳ ಮೂಲಮಾನದಿಂದ, ಹಾಗೆ ಬದಲಾಗುವ ಸಂದರ್ಭದ ಹಿಂದೆ ಆ ಬದಲಾವಣೆಗೆ ಆಶಿಸುವ, ಪ್ರಯತ್ನಿಸುವ ಸಾಹಿತಿಗಳ ವೈಚಾರಿಕವಾದ ಚಟುವಟಿಕೆಗಳನ್ನು ಸ್ಥೂಲವಾಗಿ ಸಾಹಿತ್ಯ ಚಳುವಳಿ ಎಂದು ಗುರುತಿಸುತ್ತೇವೆ. ಇಂಗ್ಲಿಷಿನಲ್ಲಿ ಈ ಸಂದರ್ಭಗಳನ್ನು ಲಿಟರರಿ ಮೂವ್ಮೆಂಟ್ಸ್ ಎಂದು ಕರೆಯಲಾಗಿದೆ. ಈ ಮಾತಿಗೆ ಸಂವಾದಿಯಾಗಿ ನಾವು ಸಾಹಿತ್ಯ ಚಳುವಳಿಗಳು ಎಂಬ ಮಾತನ್ನು ಬಳಸುತ್ತಿದ್ದೇವೆ. ವಾಸ್ತವವಾಗಿ ಚಳುವಳಿ ಎಂಬ ಮಾತೆ ಚಲನವಲನ ಎಂಬ ಸಂಸ್ಕೃತ ಶಬ್ದದ ತದ್ಭವವಾಗಿದ್ದು, ಇಂಗ್ಲಿಶಿನ ಮೂವ್ಮೆಂಟ್ಸ್ ಎಂಬುದಕ್ಕೆ ಸಮಾನ ಪದವೂ ಆಗಿದೆ. ಈ ಚಲನವಲನ ಮೂಲಭೂತವಾಗಿ ಸಾಹಿತ್ಯದ ನಿರಂತರತೆಯನ್ನು, ತನ್ನ ಸ್ಥಗಿತ ಸ್ಥಿತಿಯಿಂದ ಒಂದು ಬಗೆಯ ಚಲನ ಅಥವಾ ಜಂಗಮ ಸ್ಥಿತಿಗೆ ಅದು ಬದಲಾಗುವ ಕ್ರಿಯೆಯನ್ನೂ ಸೂಚಿಸುತ್ತದೆ. ಅಂದರೆ ಚಳುವಳಿಯ ಮುಖ್ಯ ಉದ್ದೇಶ ಯಥಾಸ್ಥಿತಿಯ ನೆಲೆಯಿಂದ ಬದಲಾವಣೆಯ ಕಡೆಗೆ ಸಾಹಿತ್ಯವನ್ನು ಮುಂದುವರಿಸುವುದೇ ಆಗಿದೆ. ಯಾವಾಗ ಒಂದು ಸಾಹಿತ್ಯ ಪರಂಪರೆ ತನ್ನ ಚಲನಶೀಲತೆಯನ್ನು ಕಳೆದುಕೊಂಡು ಸಿದ್ಧರೂಪಗಳ ಪುನರಾವರ್ತನೆಯ ಸಂಪ್ರದಾಯದ ಸ್ಥಾವರ ಸ್ಥಿತಿಯನ್ನು ತಲುಪುತ್ತದೆಯೋ ಆಗ
ಈ ಪರಿಸ್ಥಿತಿಯಿಂದ ಅದನ್ನು ಪಾರು ಮಾಡಿ ಸಾಹಿತ್ಯಕ್ಕೆ ಹೊಸ ತಿರುವನ್ನು, ಹೊಸ ರೂಪವನ್ನು, ಹೊಸ ಭಾಷೆಯನ್ನು, ಹೊಸ ನಿಲುವುಗಳನ್ನು ತಂದು ಮತ್ತೆ ಅದನ್ನು ಕ್ರಿಯಾಶೀಲವನ್ನಾಗಿ ಮಾಡಬೇಕೆಂಬ ಸೃಜನಾತ್ಮಕ ಪ್ರಯೋಗಗಳು ನಡೆಯುವ ಕಾಲವನ್ನು ಸಾಹಿತ್ಯ ಚಳುವಳಿಗಳ ಕಾಲ ಎಂದು ಕರೆಯುತ್ತೇವೆ. ಮತ್ತು ಹೀಗೆ ಈ ಬಗೆಯ ಬದಲಾವಣೆಗಳನ್ನು ತರಬೇಕೆಂದು ಬಯಸುವ ಆಸಕ್ತಿಗಳು ಅಂದಂದಿನ ಕಾಲದ ಯಾವುದೋ ಒಬ್ಬ ಪ್ರಮುಖ ಬರಹಗಾರನ ಮೂಲಕವೋ ಅಥವಾ ಹಲವು ಬರಹಗಾರರ ಮೂಲಕವೋ ಒಂದು ನಿರ್ದಿಷ್ಟ ಹಾಗೂ ಸಮಾನವಾದ ಸಾಹಿತ್ಯ ತತ್ವ ಪ್ರಣಾಳಿಯಾಗಿ ರೂಪುಗೊಂಡು ಈ ಚಳುವಳಿಯ ಧೋರಣೆ ಅಥವಾ ಥೀಸಿಸ್ ಒಂದು ರೂಪುಗೊಳ್ಳುತ್ತದೆ. ಈ ಬಗೆಯ ಚಿಂತನೆಯ ಮುಖ್ಯ ಲಕ್ಷಣಗಳೆಂದರೆ ಅದು ಪ್ರಸ್ತುತದಲ್ಲಿ ಸ್ಥಗಿತಗೊಂಡ ಬರಹದ ಬಗ್ಗೆ ಅತೃಪ್ತಿಯನ್ನು ಮತ್ತು ಬದಲಾಗಬೇಕಾದ ಅಥವಾ ಪ್ರಸ್ತುತ ಸಾಹಿತ್ಯವು ಪಡೆದುಕೊಳ್ಳಬೇಕಾದ ಹೊಸ ರೂಪಧ್ವನಿಗಳ ಸ್ವರೂಪವನ್ನು ಕುರಿತ ಚರ್ಚೆಯೊಂದನ್ನು ಪ್ರಾರಂಭಿಸುತ್ತದೆ. ಹೀಗೆ ಸಾಹಿತ್ಯ ಪರಂಪರೆಯೊಂದು ಸ್ಥಗಿತಗೊಂಡ ಸಂದರ್ಭಗಳಲ್ಲಿ ಬದಲಾವಣೆಗಳಿಗಾಗಿ ಆಶಿಸುವ ಪ್ರಜ್ಞಾವಂತ ಬರಹಗಾರರು ವೈಯಕ್ತಿಕವಾಗಿಯೋ ಸಾಮೂಹಿಕವಾಗಿಯೋ ಬದಲಾಗಬೇಕಾದ ಅಗತ್ಯವನ್ನು ಹಾಗೆ ಬದಲಾಗಬೇಕಾದ ಸಾಹಿತ್ಯದ ಗುಣ ಲಕ್ಷಣ ಸ್ವರೂಪಗಳನ್ನು ಕುರಿತು ತಮಗೆ ತಾವೇ ಮಾತನಾಡಿಕೊಳ್ಳತೊಡಗಿದಾಗ ಅಥವಾ ಘೋಷಿತ ರೂಪದಲ್ಲಿ ಮಾತನಾಡಿದಾಗ ಅಥವಾ ಬರೆದಾಗ ಆ ಸಾಮೂಹಿಕ ಚಿಂತನ ಸಂದರ್ಭಗಳನ್ನು ಸಾಹಿತ್ಯ ಚಳುವಳಿಗಳ ಕಾಲ ಎಂದು ಕರೆಯುತ್ತೇವೆ. ಇಲ್ಲಿ ಒಂದು ಪ್ರಶ್ನೆ ಏಳುತ್ತದೆ. ಸಾಹಿತ್ಯದಲ್ಲಿ ಕಾಲದಿಂದ ಕಾಲಕ್ಕೆ ಬದಲಾವಣೆಗಳಾಗಿವೆಯಲ್ಲ, ಅವೆಲ್ಲವೂ ಅನಿವಾರ್ಯವಾಗಿ ಈ ಬಗೆಯ ಸಾಹಿತ್ಯ ಚಳುವಳಿಗಳ ಕಾರಣದಿಂದಲೇ ಆಗಿವೆಯೇ? ಇವತ್ತೇನೋ ಸಾಹಿತಿಗಳು ಬದಲಾವಣೆಗೆ ಆಶಿಸುವ ಸಂದರ್ಭದಲ್ಲಿ ಅವರೆಲ್ಲರೂ ಒಂದೆಡೆ ಸೇರುವ, ಚರ್ಚಿಸುವ ಅವಕಾಶಗಳು, ಅವರು ಈ ಕುರಿತು ಆಡುವ ಮಾತುಗಳನ್ನು ಪ್ರಸಾರ ಮಾಡುವ ಪತ್ರಿಕೆಗಳ ಹಾಗೂ ಮತ್ತಿತರ ಮಾಧ್ಯಮಗಳ ಅನುಕೂಲಗಳು ಇವೆ. ಆದುದರಿಂದ ಇವತ್ತು ಜಗತ್ತಿನ ಬೇರೆ ಬೇರೆ ಸಾಹಿತ್ಯ ವಲಯಗಳಲ್ಲಿ ಸಂಭವಿಸುವ ಚಳುವಳಿಗಳು, ಅವುಗಳಿಂದ ಪಡೆಯಬಹುದಾದ ಪ್ರೇರಣೆಯ ಸಾಧ್ಯತೆಗಳೂ ಇದ್ದು ಸಾಹಿತ್ಯ ಚಳುವಳಿಗೆ ಒಂದು ನಿರ್ದಿಷ್ಟ ಆಕಾರ ಪ್ರಾಪ್ತವಾಗುತ್ತದೆ. ಆದರೆ ಹಿಂದೆ ತಮ್ಮ ಪಾಡಿಗೆ ತಾವು ನಾಡಿನ ಯಾವುದೋ ಒಂದು ಕಡೆ ರಾಜಸ್ಥಾನಗಳಲ್ಲೋ ಏಕಾಂಗಿಯಾಗಿಯೋ ಸಾಹಿತ್ಯ ನಿರ್ಮಿತಿಯಲ್ಲಿ ತೊಡಗುತ್ತಿದ್ದ ಸಂದರ್ಭದಲ್ಲಿ ಸಾಹಿತ್ಯದಲ್ಲಿ ಆಗುತ್ತಿದ್ದ ಬದಲಾವಣೆಗಳನ್ನು ಕುರಿತು ಇದೇ ಮಾತನ್ನು ಹೇಳಲು ಸಾಧ್ಯವಿಲ್ಲ. ಆದರೆ ನಿಜವಾದ ಪ್ರತಿಭಾವಂತರಾದ ಬರಹಗಾರರು ಯಾವತ್ತೂ ಕೇವಲ ಪರಂಪರೆಯನ್ನು ಮುಂದುವರಿಸುವಲ್ಲಿ ಖಂಡಿತವಾಗಿಯೂ ಆಸಕ್ತರಾಗಿಲ್ಲದಿರುವುದರಿಂದಲೇ ಅವರು ತಮ್ಮ ಹಿಂದಿನ ಪರಂಪರೆಗೆ ತಮ್ಮ ಕೃತಿ ನಿರ್ಮಿತಿಯ ಸಂದರ್ಭದಲ್ಲಿ ಸೃಜನಾತ್ಮಕವಾದ ಪ್ರತಿಕ್ರಿಯೆಯನ್ನು ತೋರಿಸುವುದರ ಮೂಲಕ ತಮ್ಮ ಪ್ರಯೋಗ ಪರಿಣಿತಿಯನ್ನು, ತತ್ಪರಿಣಾಮವಾದ ಬದಲಾವಣೆಗಳನ್ನು ತಂದಿದ್ದಾರೆ ಎಂಬುದನ್ನು ನಾವು ಗುರುತಿಸಿಕೊಳ್ಳಬೇಕಾಗಿದೆ. ಹಾಗೂ ಕನ್ನಡದ ಪ್ರಾಚೀನ ಕಾವ್ಯಗಳ ಪ್ರಾಸ್ತಾವಿಕ ಭಾಗಗಳಲ್ಲಿ ಹಿಂದಿನ ಬರಹದ ಸಂಪ್ರದಾಯಗಳ ಬಗ್ಗೆ ತಮ್ಮ ಪ್ರತಿಕ್ರಿಯೆಗಳನ್ನು, ತಮ್ಮ ಕಾವ್ಯದಲ್ಲಿ ಮತ್ತು ಪ್ರಸ್ತುತ ಕಾವ್ಯ ಸಂದರ್ಭದಲ್ಲಿ ಆಗಬೇಕಾದ ಬದಲಾವಣೆಯ ಸ್ವರೂಪವನ್ನು ಕುರಿತು ತಮ್ಮದೇ ಆದ ಚಿಂತನೆಗಳನ್ನು ದಾಖಲು ಮಾಡಿದ್ದಾರೆ ಎಂಬುದನ್ನು ನಾವು ಪರಿಗಣಿಸಬೇಕಾಗಿದೆ. ಈ ಪ್ರಾಸಂಗಿಕ ಕಾವ್ಯ ಚಿಂತನೆಗಳು ಒಂದರ್ಥದಲ್ಲಿ ಅಂದಂದಿನ ಸಾಹಿತ್ಯ ಚಳುವಳಿಗಳ ಪರಿಚಯವನ್ನು ನಮಗೆ ಮಾಡಿಕೊಡುವುದಾದರೂ ಅವು ಇವತ್ತಿನ ಸಾಹಿತ್ಯ ಚಳುವಳಿಗಳಷ್ಟು ಸ್ಪಷ್ಟವೂ ಘೋಷಿತವೂ ಆಗಿಲ್ಲವೆಂಬುದು ನಿಜ. ಆದರೆ ಅವು ಸ್ಥಗಿತಗೊಂಡ
ಸಾಹಿತ್ಯ ಸಂದರ್ಭವೊಂದರಲ್ಲಿ ಅದಕ್ಕೆ ಚಲನಶೀಲತೆಯನ್ನು ತರುವ ಸೃಜನಶೀಲ ಮನಸ್ಸುಗಳ ತುಡಿತವಾಗಿವೆ ಎಂಬುದಂತೂ ಖಂಡಿತ. ಆದರೆ ಬರವಣಿಗೆಯ ಇಕ್ಕಟ್ಟುಗಳ ಮತ್ತು ಓದುವ ವರ್ಗದ ರುಚಿ ಅಭಿರುಚಿಗಳ ಕಾರಣದಿಂದ ಹಿಂದಿನ ಸಾಹಿತ್ಯದೊಳಗಣ ಬದಲಾವಣೆಗಳು ಇವತ್ತಿನ ಹಾಗೆ ಕ್ಷಿಪ್ರಗತಿಯಲ್ಲಿ ಆಗಲು ಸಾಧ್ಯವೇ ಇರಲಿಲ್ಲ. ಈ ಕಾರಣದಿಂದಲೇ ಹಿಂದಿನ ಸಾಹಿತ್ಯದಲ್ಲಿ ಆಗಿರುವ ಬದಲಾವಣೆಗಳು ಅತ್ಯಂತ ಮಂದಗತಿಯವೂ, ಕೇವಲ ಒಂದು ಕೈ ಬೆರಳೆಣಿಕೆಗೂ ಒಳಪಡದವೂ ಆಗಿವೆ. ಆದರೆ ಇವತ್ತು ಕೇವಲ ಒಂದು ದಶಕದ ಒಳಗೆ ಒಂದು ಬರವಣಿಗೆಯ ಕ್ರಮದ ಬಗ್ಗೆ ಅರುಚಿ ಹುಟ್ಟಿ ಮತ್ತೊಂದು ಬದಲಾವಣೆಗೆ ಮನಸ್ಸು ತುಡಿಯುತ್ತದೆ. ಆದುದರಿಂದಲೇ ಆಧುನಿಕ ಸಾಹಿತ್ಯ ಸಂದರ್ಭದಲ್ಲಿ ಗುರುತಿಸಬಹುದಾದ 4-5 ಸಾಹಿತ್ಯ ಚಳುವಳಿಗಳನ್ನು ನಾವು ಕಾಣಲು ಸಾಧ್ಯವಾಗಿದೆ.